ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಕೋರ್ತಾ ಈ ದಿನ ನಾವು 7ನೇ ತರಗತಿಯ ಗಣಿತ ಪ್ರಕಾಶ ಭಾಗ 1 ಅಧ್ಯಾಯ 4ರಿಂದ ಕಂಟಿನ್ಯೂ ವಿಡಿಯೋ ನೋಡೋಣ. ಪಾಠದ ಹೆಸರು ಅಕ್ಷರ ಸಂಖ್ಯೆಗಳ ಉಕ್ತಿಗಳು. ಈ ಹಿಂದಿನ ವಿಡಿಯೋ ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಆಮೇಲೆ ಅಧ್ಯಾಯ 1ರಿಂದ 3 ಆಲ್ರೆಡಿ ಅಪ್ಲೋಡ್ ಆಗಿದೆ. ಆಮೇಲೆ 5ನೇ ಚಾಪ್ಟರ್ ಸಹ ಸೈಮಲ್ಟೇನಿಯಸ್ಲಿ ಅಪ್ಲೋಡ್ ಆಗ್ತಾ ಇದೆ. ಸೊ ಬನ್ನಿ ನೋಡೋಣ, ಕಂಟಿನ್ಯೂ ನೋಡೋಣ. 4.2 ಅಂಕಗಣಿತ ಗಣಿತೋಕ್ತಿಗಳ ಪುನರಾವಲೋಕನ. ಸೊ ನಾವು ಗಣಿತೋಕ್ತಿಗಳನ್ನು ಪದಗಳ ಮೊತ್ತಗಳಾಗಿ ಬರೆಯಲು ನಾವು ಆಲ್ರೆಡಿ ಕಲ್ತಿದ್ವಿ ಅಲ್ವಾ. ಚಾಪ್ಟರ್ ನಂಬರ್ 2 ಅಂಕಗಣಿತದ ಉಕ್ತಿಗಳಲ್ಲಿ ನಾವು ಆಲ್ರೆಡಿ ಕಲ್ತಿದ್ದೀವಿ. ಅನೇಕ ಬಾರಿ ಅವುಗಳನ್ನು ನಾವು ಬೇರೆ ಬೇರೆ ವಿಧಾನಗಳಲ್ಲಿ ಓದಬಹುದಾಗಿದ್ದು ಅದು ಒಂದೊಂದ್ಸಲಿ ಗೊಂದಲಮಯವಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಅಂದರೆ ನಾನು ಇಲ್ಲಿ ತೊಗೊಳ್ತೀನಿ. ಏನಂತ ಹೇಳಿಬಿಟ್ಟು 8 - 4 × 2 ಇದನ್ನು ಓದೋದು ನಮಗೆ ಏನು 8ರಿಂದ 4 ಕಳೆದು ಅದಾದಮೇಲೆ ಇಂಟು ಮಾಡಬೇಕಾ ಅಥವಾ ಇದನ್ನು ಹಾಗೆ ಇಟ್ಟು ಇದನ್ನು ಅಂತ ಹೇಳಿಬಿಟ್ಟು ನಮಗೆ ಡೌಟ್ ಇತ್ತು. ಬಟ್ ನಾವು ಅಂಕಗಣಿತದ ಉಕ್ತಿಗಳು ಚಾಪ್ಟರ್ ನಂಬರ್ 2 ಆಲ್ರೆಡಿ ಅಪ್ಲೋಡ್ ಆಗಿದೆಯಲ್ಲ ವಿಡಿಯೋ, ಅದನ್ನು ನೋಡಿದ್ದೀರಾ ನೀವು ಕಂಪ್ಲೀಟ್ ಅಂತ ಅಂದರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ಗಳು ಇರೋದಿಲ್ಲ. ಸೊ ಬನ್ನಿ ನೋಡೋಣ. ನೆಕ್ಸ್ಟ್ ನಾವು ಅದಲು ಬದಲು ಅಂತ ಅಂದರೆ ಸ್ವ್ಯಾಪಿಂಗ್, 2 ಸಂಖ್ಯೆಗಳನ್ನು ಯಾವುದೇ ಕ್ರಮದಲ್ಲಿ ಕೂಡೋದು ಅಥವಾ ಗುಂಪು ಮಾಡುವಿಕೆ ಸಂಖ್ಯೆಗಳನ್ನು ಅಂದರೆ ಅನುಕೂಲಕರ ರೀತಿಯಲ್ಲಿ ಗುಂಪು ಮಾಡಿ ಕೂಡುವುದನ್ನು ನಾವು ಆಲ್ರೆಡಿ ಬಳಸಿದ್ದೀವಿ ಅಲ್ವಾ. ಪದಗಳ ಅದಲು ಬದಲು ಮತ್ತು ಗುಂಪು ಮಾಡುವಿಕೆ ಬೀಜೋಕ್ತಿಯ ಬೆಲೆಯನ್ನು ಬದಲಾಯಿಸುವುದಿಲ್ಲ. ಸೊ ಗಣಿತೋಕ್ತಿಗಳಲ್ಲಿ ಆವರಣಗಳನ್ನು ಬಳಸೋದು, ಗಣಿತೋಕ್ತಿಗಳಲ್ಲಿ ಆವರಣದ ಹೊರಗೆ ಋಣ ಚಿಹ್ನೆ ಇದ್ದರೆ ಅವುಗಳ ಬಳಕೆ, ಇದನ್ನೆಲ್ಲ ನಾವು ಕಲ್ತಿದ್ದೇವೆ. ಸೊ ನಮಗೆ ಬಾಡ್ ಮಾಸ್ ಪ್ರಕಾರ ನಾವು ಫಸ್ಟ್ ಗುಣಾಕಾರವನ್ನು ಮಾಡ್ತೀವಿ. 8 ಹಾಗೆ ಇಟ್ಟು 4 2 8, 8ರಲ್ಲಿ 8 ಕಳೆದ್ರೆ 0. ಈ ರೀತಿಯಾದಂತಹ ಕ್ರಿಯೆ ಆಲ್ರೆಡಿ ಮಾಡಿದ್ದೇವೆ. ಸೊ ಅದಾದಮೇಲೆ ನೆಕ್ಸ್ಟು ಋಣ ಚಿಹ್ನೆ ಬಂತು ಅಂತಂದರೆ ಫಾರ್ ಎಕ್ಸಾಂಪಲ್ ಹೇಗಪ್ಪ ಅಂತಂದರೆ ಹೀಗಿತ್ತು ಅಂದ್ಕೊಳ್ಳಿ. ಸೊ ಈ ರೀತಿಯಾಗಿದ್ದಾಗ ಈ ಋಣ ಚಿಹ್ನೆಯನ್ನು ಯಾವ ರೀತಿಯಾಗಿ ನಾವು ಮಲ್ಟಿಪ್ಲೈ ಮಾಡಿದ್ವಿ ಅಂತಂದರೆ ಮೈನಸ್ಸು, ಇಲ್ಲಿ ಏನೂ ಚಿಹ್ನೆ ಇಲ್ಲ ಅಂತಂದರೆ ಪ್ಲಸ್ಸು, ಮೈನಸ್ ಇಂಟು ಪ್ಲಸ್ ಮೈನಸ್ ಆಯಿತು 4, ಮೈನಸ್ ಇಂಟು ಮತ್ತೆ ಇದನ್ನು ಸಹ ಗುಣಿಸಬೇಕು, ಮೈನಸ್ ಇಂಟು ಪ್ಲಸ್ ಮೈನಸ್ಸು 2. ಈ ರೀತಿಯಾಗಿ ಮುಂದಿನ ಕ್ರಮಗಳನ್ನು ಸಹ ನಾವು ಮಾಡೋದನ್ನು ನಾವು ಅಂಕಗಣಿತದ ಉಕ್ತಿ 2ನೇ ಚಾಪ್ಟರಲ್ಲಿ ಕಲ್ತಿದ್ದೇವೆ. ಓಕೆ, ನೆಕ್ಸ್ಟ್ ನಾವು ವಿಭಾಜಕ ನಿಯಮ, ವಿತರಣಾ ನಿಯಮ, ಒಂದು ಮೊತ್ತದ ಗುಣಕ ಆ ಮೊತ್ತದ ಪ್ರತಿಯೊಂದು ಪದಗಳ ಒಂದು ಗುಣಕಗಳ ಮೊತ್ತಕ್ಕೆ ಸಮ ಆಗಿರುತ್ತೇನೆ ಅಂತ ಹೇಳಿಬಿಟ್ಟು ಅದನ್ನು ಸಹ ನಾವು ಆಲ್ರೆಡಿ ಕಲ್ತಿದ್ದೇವೆ. ಓಕೆ, ನಾವು ಈ ಪರಿಕಲ್ಪನೆಯನ್ನು ಪುನರಾವರ್ತಿಸಿಕೊಂಡು ನಾವು ಮುಂದಿನ ಗಣಿತೋಕ್ತಿಗಳ ಒಂದು ಬೆಲೆಯನ್ನು ಕಂಡುಹಿಡಿಬೇಕಂತೆ. ಓಕೆ, ನಾವು ಏನು ಚಾಪ್ಟರ್ 2ರಲ್ಲಿ ಕಲ್ತಿದ್ದೀವಲ್ವಾ ಅದನ್ನು ನೆನ್ಪಿಟ್ಕೊಂಡು ಇದರ ಒಂದು ಉತ್ತರವನ್ನು ಕಂಡುಹಿಡಿಬೇಕಂತೆ. ಓಕೆ, 23 - 10 × 2 ನಮಗೆ ಫಸ್ಟ್ ಗೊತ್ತುಂಟು ಪದಗಳು ಎಷ್ಟಿದೆ, ಇದೊಂದು ಪದ ಇದೊಂದು ಪದ. ಓಕೆ, ನಾನು ಇಲ್ಲಿ ಸೈಡಿಗೆ ಬರ್ಕೊಳ್ತೇನೆ. 23 ಒಂದೇದು 23 - 10 × 2. ಸೊ ನಮಗೆ ಗೊತ್ತುಂಟು ಇಲ್ಲಿ ಇದೊಂದು ಪದ ಇದೆ. ಸೊ ಅದಾದಮೇಲೆ ನೆಕ್ಸ್ಟು ಇದನ್ನು ಪ್ಲಸ್ ಮಾಡ್ಕೊಂಡು ಒಳಗಡೆ ಮೈನಸ್ ಮಾಡಿಕೊಂಡ್ರೆ ಇದೊಂದು ಪದ ಇದೆ ಅಲ್ವಾ. ಓಕೆ, ಹಾಗಾದರೆ ನಾವು ಯಾವ ರೀತಿಯಾಗಿ ಮಾಡ್ತೀವಿ, 23 ಇಲ್ಲೆಷ್ಟಿದೆ 10, 10 2 20. ಓಕೆ, ನೆಕ್ಸ್ಟು ಇವುಗಳನ್ನು ಕಳಿಬೇಕಾಗತ್ತೆ. ಉತ್ತರ ಬಂದು ನಮಗೆ 30 ಬರುತ್ತೆ. 20ರಲ್ಲಿ 20 ಕಳೆದ್ರೆ 30. ಸೊ ಡೈರೆಕ್ಟಾಗಿ ಮಾಡಿಬಿಟ್ವಿ ನಾವು. ಸೊ ಎರಡನೇದು ನೋಡೋಣ. ಸೊ ಎರಡನೇ ಲೆಕ್ಕ 83 + 28 - 13 + 32 ಅಲ್ವಾ. ಬನ್ನಿ. ಓಕೆ, ಈ ಲೆಕ್ಕವನ್ನು ಆಲ್ರೆಡಿ ಇಲ್ಲಿ ಅವರು ಬಿಡಿಸಿದ್ದಾರೆ. 83 + 28 - 13 + 32 ಎರಡನೇ ಲೆಕ್ಕವನ್ನು ನಾವು ಇಲ್ಲಿ ಬಿಡಿಸಿದ್ದಾರೆ. ಸೊ ಡೈರೆಕ್ಟಾಗಿ ನೋಡ್ಬೋದು 83 28 - 13 32. ಓಕೆ, ಇಲ್ಲಿ ಏನು ಮಾಡಿದ್ದಾರೆ ಅಂತ ಅಂದರೆ 83ರಲ್ಲಿ 83 ಮತ್ತು 28 ಇಲ್ಲಿ ಆರೋ ಮಾರ್ಕ್ ಪ್ರಕಾರ ತೋರಿಸಿದ್ದಾರೆ. 83ರಲ್ಲಿ 13 ಕಳೆದಿದ್ದಾರೆ, 70 ಬಂತು. 28 ಮತ್ತು 32 ಕೂಡಿಸಿದ್ದಾರೆ. ಕೂಡೋ ಚಿಹ್ನೆ ಇದೆ, ಹಾಗಾಗಿಬಿಟ್ಟು 60 ಆಯಿತು. ಇವೆರಡನ್ನೂ ಲಾಸ್ಟಿಗೆ ಕೂಡೋ ಚಿಹ್ನೆ ಇದೆ, ಹಾಗಾಗಿಬಿಟ್ಟು ಕೂಡಿಸ್ಬಿಟ್ಟು 130 ಇದೆ. ಸೊ ನಾವು ಇಲ್ಲಿ ಕಂಪ್ಲೀಟ್ ಮಾಡಿದ್ದೇವೆ. ಇಲ್ಲ ಅಂತಂದರೆ ನಾವು ಇನ್ನೊಂದು ವಿಧಾನದಲ್ಲೂ ಸಹ ಮಾಡ್ಬೋದು. ಇವೆರಡನ್ನು ಸಹ ಕೂಡಿಸಿ ಬಂದ ಉತ್ತರದಲ್ಲಿ ಇದನ್ನು ಕಳೆದು ಆಮೇಲೆ ಮತ್ತೆ ಬರುತ್ತಲ್ವ ಆ ಉತ್ತರವನ್ನು ಇಲ್ಲಿ ಕೂಡಿಸಿದ್ರು ಸಹ ಮಾಡಬಹುದು. ಓಕೆ ಫೈನ್. ನೆಕ್ಸ್ಟ್ 3ನೇ ಲೆಕ್ಕವನ್ನು ಕೊಟ್ಟಿಲ್ಲ ಅವರು. 3ನೇ ಲೆಕ್ಕವನ್ನು ಮಾಡೋಣ ಬನ್ನಿ. 3ನೇದು ಈಸಿಯಾಗಿದೆ, ಸಿಂಪಲ್ ಆಗಿ ಮಾಡಬೇಕಾಗಿರೋದು. 14 + 20 34 ಮತ್ತು 20 ಕೂಡೋ ಚಿಹ್ನೆಗಳು ಹತ್ತಿರ ಇರೋದ್ರಿಂದ ಒಂದು ಕಡೆ ಮಾಡ್ಕೊಂಡ್ಬಿಡೋಣ. 14 ಇದೆರಡು ಸೇರಿಸಿ 54 - 14. ಸೊ 54ರಲ್ಲಿ 14 ಹೋದರೆ 40. ಓಕೆ, ನೆಕ್ಸ್ಟು 4ನೇ ಲೆಕ್ಕ ನೋಡೋಣ. 42 + 15 -8 - 7 ಅಂತ ಇದೆ. ಸೊ ನಾವಿಲ್ಲಿ ಏನು ಮಾಡ್ತೀವಪ್ಪ ಅಂತಂದರೆ ಇವೆರಡನ್ನು ಸಹ ನಾವು ಕೂಡಿಸ್ಬೋದು. 42 + 15 ಮೈನಸ್ ಇವೆರಡನ್ನು ಸಹ ಕಳೆಯೋ ಚಿಹ್ನೆ ಇದೆ, ಈಸಿಯಾಗಿ ನಾವು ಏನು ಮಾಡಬಹುದು, ಕಳಿಬೋದು. 8ರಲ್ಲಿ 7 ಹೋದರೆ 1. ಓಕೆ, ಮೈನಸ್ ಈ ಚಿಹ್ನೆ ಮೈನಸನ್ನು ಹಾಗೆ ಬರೆದಿದ್ದೀವಿ. ಸೊ ಅಗೇನ್ ಇವೆರಡನ್ನು ಸಹ ನಾವು ಕೂಡಿಸಿದಾಗ 57 - 1. ಸೊ ಉತ್ತರ ನಿಮಗೆ 56 ಬಂತು. ಸೊ 5ನೇ ಲೆಕ್ಕವನ್ನು ನೋಡೋಣ.
ಓಕೆ, 5ನೇ ಲೆಕ್ಕ ಬಂದುಬಿಟ್ಟು 68 ಮೈನಸ್ 18 ಪ್ಲಸ್ 13. ಇಲ್ಲಿ ನೋಡಬಹುದು ನೀವು ಇವೆರಡನ್ನ ಎರಡು ರೀತಿಯಲ್ಲೂ ಸಹ ಮಾಡಬಹುದು. ಸೊ ಮಾಡಿ ನೋಡೋಣ. 68 ಮೈನಸ್ 18 ಪ್ಲಸ್ 13. ಓಕೆ, 68 ಚಿಹ್ನೆ ಜೊತೆಗೆ ಗುಣಿಸಿ ಹೊರಗಡೆನೂ ತೆಗಿಬೋದು. 18 ಮೈನಸ್ಸು ಪ್ಲಸ್ ಮೈನಸ್ಸು 13. ಅದಾದಮೇಲೆ ಈ ಕ್ರಿಯೆಯನ್ನು ಮಾಡ್ಬೋದು. ಅಥವಾ 68 ಮೈನಸ್ 18 ಪ್ಲಸ್ 13 ಅಂತ ಇತ್ತಾ, ಇದು ಬ್ರಾಕೆಟ್ ಒಳಗಡೆ ಇರೋದ್ರಿಂದ ಇದನ್ನು ಸಾಲ್ವ್ ಮಾಡ್ಕೊಂಬಿಡೋಣ. 68 ಮೈನಸ್ 18 ಪ್ಲಸ್ 13 ಎಷ್ಟಾಯಿತು? 31 ಆಯಿತು. 18ರಲ್ಲಿ 31 ಕಳೆದ್ರೆ 37 ಆಯಿತು. ಓಕೆ, ಇಲ್ಲೂ ಸಹ ನೀವು ಇದನ್ನು ಬಿಡಿಸ್ಕೊಂಡ್ರೆ ಅದೇ 37 ಬರುತ್ತೆ. ಫೈನ್. ನೆಕ್ಸ್ಟ್ ಏನಾಯಿತು? 6ನೇ ಲೆಕ್ಕವನ್ನು ಬರೋಣ. ಓಕೆ, ನಿಮಗಿನ್ನೂ ಇದನ್ನು ಸಾಲ್ವ್ ಮಾಡಬೇಕು ಅಂತ ಅಂದ್ರೂ ಸಹ ಹೇಳ್ತೇನೆ ನಾನು. 68ರಲ್ಲಿ 18 ಕಳೆದ್ರೆ ಎಷ್ಟಾಯಿತು? 8ಕ್ಕೆ 8 ಕಳೆದ್ರೆ 0, 6ರಲ್ಲಿ 1 ಕಳೆದ್ರೆ 5, 50ರಲ್ಲಿ 13ನ ಕಳೆದ್ರೆ ನಮಗೆ ಮತ್ತೆ ಇಲ್ಲಿ 37 ಬಂತು. ಓಕೆ ಫೈನ್. ನೆಕ್ಸ್ಟ್ ನೋಡೋಣ, 6ನೇ ಲೆಕ್ಕವನ್ನು ನೋಡೋಣ. 6ನೇ ಲೆಕ್ಕ ಏನಿದೆಯಪ್ಪ ಅಂತಂದರೆ 7 ಇಂಟು 4 ಪ್ಲಸ್ 9 ಇಂಟು 6 ಇದೆ. ಸೊ ಇವೆರಡನ್ನು ಗುಣಿಸ್ಕೊಳ್ಳೋಣ. ಇವೆರಡನ್ನು ಗುಣಿಸೋಣ, ಬಂದಿದ್ದ ಉತ್ತರವನ್ನು ಕೂಡಿಸ್ಕೊಳ್ಳೋಣ. 7 4 28 ಪ್ಲಸ್ 9 6 54, 28 54 82. ಓಕೆ ಫೈನ್. ನೆಕ್ಸ್ಟ್ 7ನೇದನ್ನು ನೋಡೋಣ. 20 ಪ್ಲಸ್ 8 ಇಂಟು 16 ಮೈನಸ್ 6. ಸೊ ಇಲ್ಲಿ ನಮಗೆ ಗೊತ್ತುಂಟು 20 ಅನ್ನೋದು ಒಂದು ಏನಿದೆ ಪದ ಇದೆ. ಇದಿಷ್ಟು ಸಹ ಒಂದು ಪದ. ಉಕ್ತಿಗಳನ್ನು ಬರೀತಿರುವಾಗ ನಾವು ಆಲ್ರೆಡಿ ಕಲ್ತಿದ್ದೇವೆ. 20 ಹಾಗೆ ಇಟ್ಕೊಂಡು ಸೊ ನಾವೇನು ಮಾಡ್ತೀವಿ, ಇಲ್ಲಿ 8 ಇಂಟು 16ರಲ್ಲಿ 6ಅನ್ನು ಕಳೆದ್ರೆ 10 ಡೈರೆಕ್ಟಾಗಿ ಮಾಡ್ಬೋದು. 20 ಪ್ಲಸ್ 8 10 80. ಸೊ ಉತ್ತರ ಎಷ್ಟಾಯಿತು? 100 ಆಯಿತು. ಓಕೆ ಫೈನ್. ಹಾಗಾದರೆ 7 ಲೆಕ್ಕಗಳನ್ನು ಸಾಲ್ವ್ ಮಾಡಿದ್ವಿ. ಮೊದಲನೇ ಗಣಿತೋಕ್ತಿ ಬೆಲೆಯನ್ನು ಕಂಡು ಹಿಡಿಯೋಣ ಅಂತ ಹೇಳ್ಬಿಟ್ಟು ಅವರು ಇದೇ ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದಾರೆ. ಸೊ ಒಂದೇ ಲೆಕ್ಕವನ್ನು 2 ಸಲ ಮಾಡಿನೂ ಸಹ ತೋರಿಸಿದ್ದಾರೆ. ನಾವು ಅದೇ ಲೆಕ್ಕನ ನಾವು ಸಹ ಇಲ್ಲಿ 2 ಸಲ ಸಾಲ್ವ್ ಮಾಡಿದ್ದೀವಿ. ಎರಡೂ ಟೇಬಲ್ಲು ನಮಗೆ ಆನ್ಸರು 37 ಬಂದಿದೆ. ಓಕೆ, ಅದನ್ನೇ ಇಲ್ಲೂ ಸಹ ಮಾಡಿದ್ದಾರೆ ಅವರು. ನೆಕ್ಸ್ಟ್ ನೋಡೋಣ, ಬೀಜೋಕ್ತಿಗಳು ಸಹ ಅವು ಹೊಂದಿರುವ ಅಕ್ಷರ ಸಂಖ್ಯೆಗಳನ್ನು ಸಂಖ್ಯೆಗಳಿಂದ ಬದಲಾಯಿಸಿದಾಗ ಸಂಖ್ಯಾ ಬೆಲೆಗಳನ್ನು ತೆಗೆದುಕೊಳ್ಳುತ್ತೆ. ಹೌದು, ಬೀಜೋಕ್ತಿಗಳನ್ನು ಮಾಡಿದಾಗಲೂ ಸಹ ಅವು ಸಂಖ್ಯಾ ಬೆಲೆಗಳನ್ನು ತಗೊಳುತ್ತೆ. ಉದಾಹರಣೆ 1ರಲ್ಲಿ ಆಫ್ತಾಬ್ 23 ವರ್ಷ ವಯಸ್ಸಿದಾಗ ಶಬ್ನಮ್ ವಯಸ್ಸನ್ನು ಕಂಡುಹಿಡಿಯಲು ನಾವು ಬೀಜೋಕ್ತಿ ಏನು ಮಾಡಿದ್ವಿ? A+3 ಬಳಸಿದ್ವಿ ಅಲ್ವಾ? ಯಾಕೆ ಅಂತಂದರೆ ಶಬ್ನಮ್ ಆಫ್ತಾಬ್ಗಿಂತ 3 ವರ್ಷ ದೊಡ್ಡೋಳು ಅಂತ ಇತ್ತು. ಉದಾಹರಣೆ ನಿಮ್ಮ ಫಸ್ಟ್ ಸ್ಟಾರ್ಟಿಂಗ್ ಪೇಜಲ್ಲೇ ಮೊದಲನೇ ಉದಾಹರಣೆಯಲ್ಲೇ ಇದನ್ನು ಕೊಟ್ಟಿದ್ದಾರೆ. ಏನು, ಶಬ್ನಮ್ ಆಫ್ತಾಬ್ಗಿಂತ 3 ವರ್ಷ ದೊಡ್ಡೋಳು ಅಂದ ತಕ್ಷಣ 23 ಪ್ಲಸ್ 3 ಅಂದಾಗ 26 ಅಂತ ಹೇಳಿ ಉತ್ತರ ಬಂದಿತ್ತು ನಮಗೆ ಅಲ್ವಾ? ಉದಾಹರಣೆಗೆ ಹೇಗೆ ನಾನು ತೋರಿಸ್ತೇನೆ ಮತ್ತೊಂದ್ಸಲಿ. ಎ ಬೆಲೆ ಅಂತ ಅಂದರೆ ಆಫ್ತಾಬ್ನ ಬೆಲೆ 23 ಅಂದರೆ ಅಕ್ಕ 3 ವರ್ಷ ದೊಡ್ಡೋಳು ಅಂತ ನಾವು ಇಲ್ಲಿ ಉಕ್ತಿಯನ್ನು ರೆಡಿ ಮಾಡಿದ್ವಿ. ಸೊ 23 ಪ್ಲಸ್ 3 26. ಯಾವಾಗ ಇದಕ್ಕೆ ಒಂದು ಬೆಲೆ ಇಲ್ಲ ಅಂತ ಅಂದರೂ ಸಹ ಒಂದು ನಂಬರ್ಸ್ಗಳನ್ನು ನಾವು ಕೊಟ್ಟಾಗ ಡೆಫಿನೆಟ್ಲಿ ವಿಲ್ ಗೆಟ್ ದ ಆನ್ಸರ್ ಅಂತ ಆಯಿತಾ. ಒಂದು ಆ ಉಕ್ತಿಗೂ ಸಹ ಒಂದು ಬೆಲೆ ಬರುತ್ತೆ. ಓಕೆ, ಆ ಬೀಜೋಕ್ತಿಗೂ ಒಂದು ಬೆಲೆ ಬರುತ್ತೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ ಅಷ್ಟೇ. ನೆಕ್ಸ್ಟ್ ಬರೋಣ, ಬೀಜೋಕ್ತಿಗಳಲ್ಲಿ ಗುಣಾಕಾರದ ಚಿಹ್ನೆಗಳನ್ನು ಬಿಡುವುದು. ಓಕೆ, ಇಲ್ಲಿ ಸಂಖ್ಯಾ ಶ್ರೇಣಿಯನ್ನು ಗಮನಿಸಿ. 4 8 12 16 20 24 28 ನಮಗೆ ಗೊತ್ತುಂಟು. ಇದೇನು 4ರ ಮಗ್ಗಿ ಅಂತ ಹೇಳ್ಬೋದು. ಅಂತ ಅಂದರೆ 4 4 4 8 4 3 12 4 4. ಇಲ್ಲಿ ಒಂದು ವಿನ್ಯಾಸ ಇದೆ. ಏನು, ಇದು 4ರ ಗುಣಕಗಳು ಅಂತ ಹೇಳ್ಬೋದು. ಈ ಶ್ರೇಣಿಯ 3ನೇ ಪದ ಎಷ್ಟು ಅಂತ ಅಂದರೆ 4 4 4 2 8 4 3 12. ಓಕೆ, 4 8 12 3ನೇ ಪದ 12. ಅದೇ 4ನೇ ಒಂದು 29ನೇ ಪದ ಏನು ಅಂತಂದರೆ ನಾವೇನು ಮಾಡ್ಬೋದು? 4 ಇಂಟು 29 ಮಾಡಿದ್ರೆ ಸಾಕು. 3ನೇ ಪದ ಪಡೆಯೋದಕ್ಕೆ 4 ಇಂಟು 3 ಮಾಡಿದ್ವಿ, 12 ಸಿಕ್ತು. ಸೊ 29ನೇ ಪದ ಬೇಕು ಅಂತಂದರೆ 4 ಇಂಟು 29. ಇನ್ನೂ ನೀವು ನೆಕ್ಸ್ಟು ಮುಂದೆ 4 ಇಂಟು 129ನೇ ಪದ ಕೊಡಿ ಅಂತ ಅಂದರೆ ಅದನ್ನು 129ರಿಂದ ಗುಣಿಸಿದ್ರೆ ಆಯಿತು. ಅದೇ ರೀತಿ ಕಂಟಿನ್ಯೂ ಮಾಡಿದಾಗ ಫೈನಲ್ ಆಗಿ ನಾವೇನು ಹೇಳ್ತೀವಿ, ಈ ಶ್ರೇಣಿಯ ಎನ್ನೇ ಒಂದು ಪದವನ್ನು ಕಂಡುಹಿಡಿಯೋಕ್ಕೆ ಬೀಜೋಕ್ತಿ ಏನಪ್ಪ ಅಂತಂದರೆ 4 ಇಂಟು ಎನ್ ಅಂತ ಹೇಳ್ಬೋದು. ಸೊ ಇಲ್ಲಿ ಒಮಿಷನ್ ಮಾಡಬೇಕು. ಏನು, ಗುಣಾಕಾರದ ಚಿಹ್ನೆ 4 ಇಂಟು ಎನ್ ಅಂದ ತಕ್ಷಣ ಸೊ 4 ಎನ್ ಅಂತ ಬರೆದ್ರೂ ಅದು ತಪ್ಪಾಗೋದಿಲ್ಲ. ಓಕೆ ಫೈನ್. ನೆಕ್ಸ್ಟು ಇನ್ನೊಂದು ಇಲ್ಲಿ ಏನಿದೆ ಅದೇ ಇದೆ. ಸೊ ಬನ್ನಿ ನೋಡೋಣ. 4 ಇಂಟು ಎನ್ ಬಾರಿ ಗುಣಿಸಿದ್ದಾರೆ, 4ಅನ್ನು ಎನ್ ಬಾರಿ ಗುಣಿಸಿದ್ದಾರೆ ಅಂತ ಹೇಳಿ ಗುಣಾಕಾರದ ಚಿಹ್ನೆಯನ್ನು ಬಿಟ್ಟು ನಾವು ಸಿಂಪಲ್ ಆಗಿ 4n ಅಂತ ಬರಿತೇವೆ. ಓಕೆ, ಇದು ಅಂದ್ರೂ ಒಂದೇ, ಇದು ಒಂದು ಅಂದರೆ ಅಂಡರ್ಸ್ಟ್ಯಾಂಡ್ ಏನಪ್ಪ ಅಂತಂದರೆ ಇವೆರಡರ ಮಧ್ಯೆ ಒಂದು ಚಿಹ್ನೆ ಇದೆ, ಅದುವೇ ಇಂಟು ಚಿಹ್ನೆ ಇದೆ ಅಂತ ಹೇಳಿಬಿಟ್ಟು ನಿಮಗೆ ಗೊತ್ತಿರಬೇಕು. ಯಾವಾಗ ನಾವು ಮೊದಲು ಸಂಖ್ಯೆಯನ್ನು ಬರೆದು ನಂತರ ಅಕ್ಷರಗಳನ್ನು ಬರಿತೀವಿ, ಇದು ಸಹ ನೆನಪಿರಲಿ. ಸೊ 4 ಇಂಟು ಎನ್ ಇದೆ ಅಂತ ಅಂದರೆ ಸೊ ಒಂದು ವೇಳೆ ನಿಮಗೆ n ಇಂಟು 4 ಇತ್ತು ಅಂತ ಅಂದಾಗಲೂ ಸಹ ನಾವು ಫಸ್ಟ್ ಸಂಖ್ಯೆಯನ್ನು ಬರೆದು ಅದಾದಮೇಲೆ ನೆಕ್ಸ್ಟ್ ಅಕ್ಷರವನ್ನು ಬರಿತೇವೆ. N4 ಅಂತ ಹೇಳಿಬಿಟ್ಟು ಬರೆಯೋದಿಲ್ಲ. 4n 5n 8n ಓದೋಕ್ಕೂ ಸಹ ಈಸಿ ಆಗುತ್ತೆ. ಸೊ ಬರೆಯೋ ಮೆಥಡು ಸಹ ಕರೆಕ್ಟ್ ಆಗಿರುತ್ತೆ. ಸೊ ಕೆ 4 ಆದಾಗ ಬೀಜೋಕ್ತಿ 7Kಯ ಬೆಲೆ ಎಷ್ಟು ಅಂತ ಅಂದರೆ ಕೆ 4 ಇದೆಯಂತೆ, 7Kಯ ಬೆಲೆಯನ್ನು ಕಂಡುಹಿಡಬೇಕಂತೆ. 7 ಇಂಟು ಕೆ ಅಂದರೆ 7 ಇಂಟು 4, 7 4 28 ಅಷ್ಟೇ.
ಸೊ ನಾವು ಕೆಗೆ ಬೆಲೆ ಕೊಟ್ಟಾಗ ಅದಕ್ಕೆ ಒಂದು ಕಂಪ್ಲೀಟ್ ಆಗಿರುವಂಥ ಆನ್ಸರ್ ಸಿಗುತ್ತೆ. ಕೆ ಬೆಲೆ 3 ಕೊಟ್ಟಾಗ ನಾವಿಲ್ಲಿ 3 ಬರಿತೀವಿ, ಕೆ ಬೆಲೆ 2 ಕೊಟ್ಟಾಗ 2 ಬರಿತೀವಿ. ಇಷ್ಟೇ ನೆನಪಿರಲಿ. ಸೊ 5m ಅಂದರೆ 5 ಇಂಟು, ಸೊ m ಬೆಲೆ 2 ಆದಾಗ ಬೀಜೋಕ್ತಿ 5m + 3 ಎಷ್ಟು ಈಸಿ ಇದೆ ನೋಡಿ. 5m + 3 ಇವೆರಡರ ಮಧ್ಯೆ ಚಿಹ್ನೆ ಇಲ್ಲಲ್ಲ ಮಿಸ್ ಅನ್ಬೋದು. ಇವೆರಡರ ಮಧ್ಯೆ ಚಿಹ್ನೆ ಇಲ್ಲ ಅಂತ ಅಂದರೆ ಅಂಡರ್ಸ್ಟೂಡ್ ದೇರ್ ಈಸ್ ಎ ಮಲ್ಟಿಪ್ಲಿಕೇಶನ್ ಸೈನ್ ಅಂತ ಹೇಳಿ. ಓಕೆ, 5 ಇಂಟು m ಬೆಲೆ ಎಷ್ಟು ಕೊಟ್ಟಿದ್ದಾನೆ, m ಅಂತ ಅಂದರೆ ಅವರೇ ಕೊಟ್ಟಿದ್ದಾರೆ 2 ಅಂತ ಹೇಳಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ಆ ಜಾಗದಲ್ಲಿ m ಬೆಲೆಯಲ್ಲಿ 2 ರೀಪ್ಲೇಸ್ ಮಾಡಬೇಕು, ಇಡಬೇಕು. ಅಂದರೆ ನಮಗೆ ಅರ್ಥ m ಅನ್ನು 2 ಅಂತ ಕೊಟ್ಟಿದ್ದಾರೆ ಅಂತ. +3, ಸೊ ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. 5 2 10 + 3 10 3 13. ಸೊ ಹಾಗಾದರೆ 5m + 3ರ ಒಂದು ಬೆಲೆ ಎಷ್ಟು, 13. ಯಾವಾಗ, m 2 ಆದಾಗ. ಓಕೆ ಫೈನ್, ಇಷ್ಟೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕೊಟ್ಟಿದ್ದಾರೆ ಏನಂತ ಹೇಳಿಬಿಟ್ಟು, ತಪ್ಪನ್ನು ಗಮನಿಸಿ. ತಪ್ಪನ್ನು ಸರಿಪಡಿಸಿ. ಇಲ್ಲಿ ಕೆಲವೊಂದು ತಪ್ಪುಗಳನ್ನು ಕೊಟ್ಟಿದ್ದಾರಂತೆ. ಸೊ ಅದಕ್ಕೆ ಏನಂತ ಹೇಳ್ಬಿಟ್ಟು ನೋಡೋಣ. ಅವುಗಳಲ್ಲಿ ಪ್ರತಿಯೊಂದನ್ನು ಗಮನಿಸಿ, ದೋಷಗಳಿದ್ದರೆ ಗುರುತಿಸಿ, ಅಲ್ಲಿ ದೋಷವಿದೆ ಎಂದು ನೀವು ಭಾವಿಸಿದರೆ ಏನು ತಪ್ಪಾಗಿರಬಹುದು ಅನ್ನೋದನ್ನು ವಿವರಿಸಲು ಪ್ರಯತ್ನಿಸಿ ಅಂತ ಕೊಟ್ಟಿದ್ದಾರೆ. ಓಕೆ, ನಂತರ ಅದನ್ನು ಸರಿಪಡಿಸಿ ಬೀಜೋಕ್ತಿಯ ಬೆಲೆಯನ್ನು ಕಂಪ್ಲೀಟಾಗಿ ಇದರೊಳಗಡೆ ಯಾವ್ದು ತಪ್ಪಿದೆ ಯಾವ್ದು ಸರಿ ಇದೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಆದರೆ ಸರಿ ಇದ್ದರೆ ಸರಿ ಅಂತ ಬರೀರಿ, ತಪ್ಪಿದರೆ ಸರಿ ಮಾಡಿ ಬರೀರಿ ಅಂತ ಕೊಟ್ಟಿದ್ದಾರೆ. ಓಕೆ ಫೈನ್, ಅದನ್ನು ನೋಡೋಣ ನಾವು. ಸೊ ಮೊದಲನೇದು ಏನು ಕೊಟ್ಟಿದ್ದಾರೆ, a = -4 ಆದಾಗ 10 - a = 6 ಅಂತೆ. ಏನಂತೆ ಫಸ್ಟ್ನೇದು, a = ಎಷ್ಟಂತೆ, -4 ಇದೆ. ಸೊ ಎಕ್ಸ್ಪ್ರೆಷನ್ ಏನಿದೆ, 10 - a = ಎಷ್ಟು ಕೊಟ್ಟಿದ್ದಾರೆ ಅವರು, 6 ಬರಬೇಕಂತೆ. ಏನು ಸಿಂಪಲ್ಲಾಗಿ ಎ ಜಾಗದಲ್ಲಿ -4 ಇಡಿ ಅಷ್ಟೇ, 10 ಹಾಗೇ ಇರುತ್ತೆ, ಈ ಮೈನಸ್ ಹಾಗೇ ಇರುತ್ತೆ, ಎ ಬೆಲೆಯಲ್ಲಿ -4 ಇಡಿ. ಓಕೆ, ಸೊ ಬಿಡಿಸಿದಾಗ 6 ಬರಬೇಕು. 10 ಮೈನಸ್ ಪ್ಲಸ್ ಆಗುತ್ತೆ, 4 ಬಟ್ ನಮಗೆ 16 ಬಂತು, ಇಲ್ಲಿ 6 ಬಂದಿದೆ. ಹಾಗಾಗಿಬಿಟ್ಟು ಏನಿದೆ, ಇದು ತಪ್ಪು. ಸರಿ ಉತ್ತರನೂ ಸಹ ನಾವಿಲ್ಲಿ ಸೈಡಿಗೆ ಮಾಡಿದ್ದೇವೆ. ಉತ್ತರ 16 ಬರಬೇಕು. ಓಕೆ ಫೈನ್. ಬಿ ಬರೋಣ, ಎರಡನೇದು ಬರೋಣ. ಎರಡನೇದಲ್ಲಿ ಏನು ಕೊಟ್ಟಿದ್ದಾರೆ, d = 6 ಆದಾಗ 3d = 36 ಅಂತೆ. 3d ಅಂದರೆ 36. ಅವರು ಕೊಟ್ಟಿರೋದನ್ನೇ ಮಾಡೋಣ. ಫಸ್ಟು LHS ಮತ್ತು RHS ಅನ್ನು ಪ್ರೂವ್ ಮಾಡಬೇಕು. 3d ಅಂತ ಅಂದರೆ ಮೋಸ್ಟ್ಲಿ ಅವರು ಡಿ ಜಾಗದಲ್ಲಿ 6 ಬರೆದ್ಬಿಟ್ಟು 36 ಬರ್ತಿದ್ದಾರೆ ಅಲ್ಲ. ಸೊ ಬೇಗ ನೋಡಿದ ತಕ್ಷಣ ನೀವು ಹಾಗೆ ಅಂದ್ಕೊಂಡ್ಬಿಡ್ತೀರಾ, ಏನು ಈ ಕಾನ್ಸೆಪ್ಟ್ ಗೊತ್ತಿಲ್ಲದವರು ಏನು ಮಾಡ್ತಾರಪ್ಪ ಅಂತಂದರೆ, D6 ಅಂದರೆ ಆ ಜಾಗದಲ್ಲಿ ನಾನು ಏನು ಮಾಡ್ತೀನಿ, ಡಿ ಜಾಗದಲ್ಲಿ 3 ಪಕ್ಕ 6 ಬರೆದ್ಬಿಡ್ತೀನಿ, 36 ಬಂತಲ್ಲ ಅಂತ ಅನ್ಬೋದು. ಅಲ್ಲ, ಇಲ್ಲಿ ಮಲ್ಟಿಪ್ಲಿಕೇಶನ್ ಸೈನ್ ಇರುತ್ತೆ, ಗುಣಾಕಾರ ಮಾಡಬೇಕಾಗತ್ತೆ. 6 ಎಷ್ಟಾಯಿತು, 3 6 3 18. ಸೊ 36 ಬಂದಿಲ್ಲ. ಸೊ ಉತ್ತರ ಇದು ಅಲ್ಲ. ಓಕೆ, ಇದು ಸಹ ತಪ್ಪಿದೆ. ಓಕೆ ಫೈನ್. ನೆಕ್ಸ್ಟ್ ಮೂರನೇದಾಗಿ ಬರೋಣ. s = 7. s = 7 ಆದಾಗ 3s - 2 ಎಷ್ಟಾಗಿದೆ, 15 ಇದೆ. ಓಕೆ, ಬಿಡಿಸೋಣ. 3 s ಜಾಗದಲ್ಲಿ 7 - 2. 7 3 21 -2. 21ರಲ್ಲಿ 2 ಕಳೆದ್ರೆ 19. ಈಗಲೂ ಸಹ 15 ಬಂದಿಲ್ಲ, ನಾಟ್ ಪಾಸಿಬಲ್. ಓಕೆ, ನೆಕ್ಸ್ಟ್ ಇದು ಸಹ ರಾಂಗ್ ಆಗಿದೆ. ನೆಕ್ಸ್ಟ್ ಬರೋಣ. r = 4ನೇದು, r = 8 ಆದಾಗ 2r + 1 = 29 ಆಗಬೇಕಂತೆ. ಬನ್ನಿ ಚೆಕ್ ಮಾಡೋಣ. 2r ಅಂತ ಅಂದರೆ 8 + 1, 2 8 16 + 1 17. ಇಲ್ಲೂ ಸಹ ಬಂದಿಲ್ಲ, ರಾಂಗ್. ಓಕೆ ಫೈನ್. ನೆಕ್ಸ್ಟ್ 5ನೇದು, j = 5 ಆದಾಗ 2j = 10 ಆಗುತ್ತಂತೆ. 2j ವ್ಯಾಲ್ಯೂ 5 ಅಷ್ಟೇ, 2 5 10. ಓಕೆ, 2 ಮ್ಯಾಚ್ ಆಗಿದೆ. ಸೊ ಇದು ಸರಿಯಾದ ಒಂದು ಬೀಜೋಕ್ತಿ ಆಗಿದೆ. ನೆಕ್ಸ್ಟ್ m = -6. m = -6 ಆದಾಗ 3 × m + 1 = 19. ಸೊ ಮಾಡಬೇಕಾಗತ್ತೆ 3 × m ಅಂದರೆ -6 + 1. ಸೊ ಇದು ಹಾಗೆ ಇರಲಿ. ಸೊ ಇದನ್ನು ಬಿಡಿಸ್ಕೊಂಡು ಹೋಗೋಣ.
3 ಇಂಟು ಇದನ್ನೆರಡು ಸಹ ಬಿಡಿಸಿದ್ರೆ ಮೈನಸ್ಸು ಮತ್ತು ಪ್ಲಸ್ ಇದ್ದಾಗ ನಾವು ಕಳಿಬೇಕು. 6ರಲ್ಲಿ 1 ಕಳೆದ್ರೆ 5. ಯಾವ್ದು ದೊಡ್ಡದು ಸಂಖ್ಯೆ ಇದೆಯೋ ಅದರ ಚಿಹ್ನೆ ಏನಿದೆಯೋ ಆ ಚಿಹ್ನೆಯನ್ನು ಹಾಕ್ತೇವೆ. ಸೊ ಉತ್ತರ ಎಷ್ಟು ಬಂತು? 5 3 15 ಮೈನಸ್ 15. ಸೊ ಇದು ಸಹ ರಾಂಗ್ ಇದೆ. ಓಕೆ ಫೈನ್, ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. 7ನೇದು ಇಲ್ಲಿ 2 ಆನ್ಸರ್ಸ್ ಇದೆ. ಎಫ್ 3 ಆದಾಗ ಮತ್ತು ಜಿ ಇಸ್ ಈಕ್ವಲ್ ಟು ಎಷ್ಟಿದೆ? 1 ಆದಾಗ 2f ಮೈನಸ್ 2g ಈಸ್ ಈಕ್ವಲ್ ಟು 2 ಬರುತ್ತಂತೆ. ಸೊ ಗೊತ್ತಿಲ್ಲ ನಮಗೆ. ಸೊ ಬಟ್ ನಾವು ಮಾಡಿ ನೋಡಬೇಕು, ಎರಡರಲ್ಲೂ ಸಹ ನಾವು ಮಾಡಿ ನೋಡಬೇಕು. ಓಕೆ, 2f ಅಂತ ಅಂದರೆ 2 ಇಂಟು ಎಫ್ ಜಾಗದಲ್ಲಿ 3 ಹಾಕ್ಕೊಳ್ಳಿ, ಮೈನಸ್ ಬರ್ಕೊಳ್ಳಿ. ಈ 2 ಇಂಟು ಜಿ ಜಾಗದಲ್ಲಿ 1 ಬರ್ಕೊಳ್ಳಿ. 2 3 6 ಮೈನಸ್ 2 1 2. 6ರಲ್ಲಿ 2 ಕಳೆದ್ರೆ 4. ಆದರೆ ನಮಗೆ ಬರಬೇಕಾಗಿರೋದು 2, ಬಟ್ ಬಂದಿಲ್ಲ. ಹಾಗಾಗಿಬಿಟ್ಟು ಇದು ಸಹ ರಾಂಗ್. ನೆಕ್ಸ್ಟ್ 8ನೇದು ಟಿ ಈಸ್ ಈಕ್ವಲ್ ಟು 4, ಬಿ ಈಸ್ ಈಕ್ವಲ್ ಟು 3. ಹಾಗಾದರೆ 2t ಪ್ಲಸ್ ಬಿ ಈಸ್ ಈಕ್ವಲ್ ಟು 24 ಬರಬೇಕಂತೆ. 2 ಇಂಟು ಟಿ ಜಾಗದಲ್ಲಿ ಬರ್ಕೊಳ್ಳಿ, ಪ್ಲಸ್ ಬರ್ಕೊಳ್ಳಿ, ಬಿ 3 ಬರ್ಕೊಳ್ಳಿ. 2 4 8, 8 ಪ್ಲಸ್ 3 ಮಾಡ್ಕೊಳ್ಳಿ, 11 ಬರುತ್ತೆ. ಬಟ್ ಅವ್ರು ಹೇಳಿದ್ದು 24. ಹಾಗಾಗಿ ಇದು ಸಹ ರಾಂಗ್ ಆಯಿತು. ನೆಕ್ಸ್ಟ್ ಬರೋಣ. ಇಲ್ಲಿದೆಯಲ್ಲ, ಹೆಚ್ ಈಸ್ ಈಕ್ವಲ್ ಟು 5, ಎನ್ ಈಸ್ ಈಕ್ವಲ್ ಟು 6. ಆವಾಗ ಹೆಚ್ ಮೈನಸ್ 3 ಮೈನಸ್ ಎನ್, ಓಕೆ, ಈಸ್ ಈಕ್ವಲ್ ಟು ಎಷ್ಟು ಬರಬೇಕಂತೆ? 4 ಬರಬೇಕಂತೆ. ಓಕೆ, ಬನ್ನಿ ನೋಡೋಣ. ಹೆಚ್ ಪ್ಲೇಸ್ ಅಲ್ಲ 5 ಬರ್ಕೊಳ್ಳಿ. ಫಸ್ಟು ಆ ಬೆಲೆಗಳನ್ನು ಕರೆಕ್ಟಾಗಿ ಹಾಕ್ಕೊಳ್ಳಿ. ಮೈನಸ್ 3ಕ್ಕೆ 3 ಮೈನಸ್ ಎನ್ ಅಂತ ಅಂದರೆ 6 ಅಂತೆ. ಸೊ ಈಗ ಒಂದೊಂದೇ ನಾವು ಚಕ್ರವ್ಯೂಹನ ಭೇದಿಸ್ಕೊಂಡು ಬರೋಣ. 3ರಲ್ಲಿ 6ನ ಕಳಿಬೇಕಂತೆ. ಯಾಕೆ? ಇದು ಪ್ಲಸ್ಸು ಮತ್ತು ಇದು ಮೈನಸ್ಸು ಅಲ್ವಾ? ಸೊ ಕಳಿಬೇಕಂತೆ. ಕಳಿಯೋಕ್ಕೆ ಅಂತ ಅಂದರೆ 6ರಲ್ಲಿ 3 ಕಳೆದ್ರೆ 3 ಬರುತ್ತೆ. ಓಕೆ, ಚಿಹ್ನೆ ಯಾವ ಸಂಖ್ಯೆ ದೊಡ್ಡದಿದೆಯೋ ಅದರ ಚಿಹ್ನೆ ಮೈನಸ್ 3 ಬರುತ್ತೆ. ಓಕೆ, 5 ಬಂದುಬಿಟ್ಟು ಮೈನಸ್ ಮೈನಸ್ ಪ್ಲಸ್ 3 ಆಯಿತು. 5 3 8 ಆಯಿತು. ನಮಗೆ 4 ಬರ್ತಿದ್ರೆ ಸರಿ ಆಗ್ತಿತ್ತು, ಬಟ್ ಇದು ಸಹ ತಪ್ಪು ಹೇಳಿಕೆ. ಓಕೆ ಫೈನ್. ನೆಕ್ಸ್ಟು ಒಂದು ವಿಡಿಯೋದಲ್ಲಿ ನಾವು ನೆಕ್ಸ್ಟ್ ಬೀಜೋಕ್ತಿಗಳನ್ನು ಸರಳೀಕರಿಸೋದನ್ನು ನೋಡೋಣಂತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.